ಆಪರೇಷನ್ ಕಮಲ ಫಿಕ್ಸಾ? ಸಂಕ್ರಾಂತಿಯಂದು ಆಪರೇಷನ್ ಕಮಲ ಫಿಕ್ಸ್ ಆಗುತ್ತಾ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಇದೀಗ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕಾಯ್ದಿಟ್ಟಿದ್ದಾರೆ. ಒಂದ್ ಕಡೆ ಬಿಎಸ್ವೈ, ಬಿಜೆಪಿ ಶಾಸಕರು ದಿಢೀರನೆ ಇದೀಗ ರೆಸಾರ್ಟ್ಗೂ ಕೂಡ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಆಪರೇಷನ್ ಕಮಲ ಆಪರೇಷನ್ ಆಗೋದಿಲ್ಲ ಅಂತ ಹೇಳಿ ಎಲ್ಲ ಬಿಜೆಪಿ ಶಾಸಕರು ಹೇಳ್ತಾ ಇದ್ರು ಕೂಡ ಇದೀಗ ದಿಢೀರನೆ ರೆಸಾರ್ಟ್ಗೂ ಕೂಡ ಶಿಫ್ಟ್ ಮಾಡಿದ್ದಾರೆ. ಅಮಿತ್ ಶಾ ಸೂಚನೆ ಮೇರೆಗೆ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಗುರ್ಗಾಂವ್ ರೆಸಾರ್ಟ್ಗೆ ಇದೀಗ ಬಿಜೆಪಿ ಶಾಸಕರು ತೆರಳ್ತಾ ಇದ್ದಾರೆ. 2 ಬಸ್ಗಳಲ್ಲಿ ಶಾಸಕರನ್ನ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕೆಲವರು ಆಸಕ್ತಿ ತೋರಿಸ್ತಾ ಇದ್ದಾರೆ. ಆದ್ರೆ ಅವರು ಹೊರಗಡೆ ಬಂದ ಮೇಲೆ ಎಷ್ಟು ಜನ ಬರ್ತಾರೆ ಏನು ನೋಡಿಕೊಂಡು ಆಮೇಲೆ ನಾವು ತೀರ್ಮಾನ ತಗೋತೀವಿ. ನಾವು ಈ ಸರ್ಕಾರವನ್ನು ಬೀಳಿಸಲ್ಲ. ಕಾಂಗ್ರೆಸ್ ಜೆಡಿಎಸ್ನವ್ರಿಗೆ ಈ ಸರ್ಕಾರದ ಬಗ್ಗೆ ಸಮಾಧಾನ ಇಲ್ಲ. ಅವ್ರು ಹೊರಗೆ ಬರ್ತಾ ಇದ್ದಾರೆ. ಎಷ್ಟು ಜನ ಬರ್ತಾರೆ, ಹೇಗೆ ಬರ್ತಾರೆ, ಬಿಜೆಪಿ ನೇರವಾಗಿ ಬರ್ತಾರ, ಅವ್ರು ರಾಜೀನಾಮೆ ಕೊಟ್ಕೊಂಡಿರ್ತಾರ, ಇದನ್ನೆಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಹೀಗೆ ಆಗ್ಬಿಡುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಆದ್ರೆ ಈ ಸರ್ಕಾರ ಬಹಳ ದಿನ ಇರಲ್ಲ. ಭಾರತೀಯ ಜನತಾ ಪಾರ್ಟಿಗೂ ಇವತ್ತು ಕಾಂಗ್ರೆಸ್ಸಿನ ಅಥವಾ ಜೆಡಿಎಸ್ನ ಶಾಸಕರು ನಾಪತ್ತೆ ಆಗಿರುವುದಕ್ಕೂ ನಮ್ಗೇನು ಸಂಬಂಧ ಇಲ್ಲ. ನ್ಯಾಷನಲ್ ಕನ್ವೆನ್ಷನ್ ಎಕ್ಸ್ಟೆನ್ಷನ್ ಭಾಗವಾಗಿ ನಾವಿವತ್ತು ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸ್ತಾ ಇದೀವಿ. ನೋಡಿ, ಅವ್ರ ಪಾರ್ಟಿ ಗೊಂದಲನ ನಮ್ಮ ಮೇಲೆ ಹಾಕುವಂಥದ್ದು, ತೋಳ ಬಂತು ತೋಳ ಅಂತ ಹೇಳ್ಕೊಂಡು ದಿನನಿತ್ಯ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಬಿಟ್ಟು ಇವರು ಬೇರೆ ಪಕ್ಷದ ಮೇಲೆ ಬಿಜೆಪಿ ಮೇಲೆ ಆಪಾದನೆ ಮಾಡೋಂಥದ್ದು ಸರಿಯಲ್ಲ. ಅವ್ರಿಗೇನಾನು ಆಪಾದನೆ ಮಾಡೋದಿದ್ರೆ ಕಾಂಗ್ರೆಸ್ ಅವ್ರ ಮೇಲೆ ಮಾಡ್ಕೊಂಡ್ಲಿ, ಅವರ ದಳದ ಶಾಸಕರ ಮೇಲೆ ಮಾಡ್ಲಿ, ಬಿಜೆಪಿ ಮೇಲೆ ಯಾಕೆ ಮಾಡ್ತಾರೆ? ಇದು ಆಪರೇಷನ್ ಡೆಲ್ಲಿಯ ಎಕ್ಸ್ಕ್ಲೂಸಿವ್ ಸುದ್ದಿ. 14 ಅತೃಪ್ತ ಶಾಸಕರಿಗೆ ಬಿಜೆಪಿ ಗಾಳವನ್ನ ಹಾಕಿದೆಯಾ ಹಾಗಾದ್ರೆ? ಇದು ಆಪರೇಷನ್ ಡೆಲ್ಲಿಯ ಎಕ್ಸ್ಕ್ಲೂಸಿವ್ ಸುದ್ದಿ. 14 ಅತೃಪ್ತ ಶಾಸಕರಿಗೆ ಬಿಜೆಪಿ ಗಾಳವನ್ನ ಹಾಕಿರುವ ಚಾನ್ಸಸ್ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಬ್ಬರು ಪಕ್ಷೇತರರು ಸೇರಿ 14 ಶಾಸಕರನ್ನ ಬಿಜೆಪಿ ಹಾಗಾದ್ರೆ ಸೆಳೆದಿದೆಯಾ ಅನ್ನೋ ಪ್ರಶ್ನೆ ಇರುವಂತದ್ದು. 3 ಹಂತಗಳಲ್ಲಿ ಆಪರೇಷನ್ಗೆ ಇದೀಗ ಬಿಜೆಪಿ ಸಿದ್ಧವಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿ. ಈ ಹಿನ್ನೆಲೆಯಲ್ಲಿ ರೆಸಾರ್ಟ್ಗೆ ಬಿಜೆಪಿ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆಯಂತೆ. ಒಂದಲ್ಲ ಎರಡಲ್ಲ 3 ಹಂತಗಳಲ್ಲಿ ಇಲ್ಲಿ ಆಪರೇಷನ್ ಮಾಡೋದಕ್ಕೆ ಬಿಜೆಪಿಗರು ಶತಸಿದ್ಧವಾಗಿ ಸಾಕಷ್ಟು ರಣತಂತ್ರಗಳನ್ನ ರೂಪಿಸಿಕೊಂಡು ರೆಡಿಯಾಗಿ ನಿಂತಿದ್ದಾರಂತೆ. ಹಾಗಾದ್ರೆ ಆಪರೇಷನ್ ಹಂತ 1ರಲ್ಲಿ ಏನ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋದ್ರೆ, ಮೊದಲು ಪಕ್ಷೇತರ ಶಾಸಕರಿಂದ ಸರ್ಕಾರಕ್ಕೆ ನೀಡಿದಂತಹ ಬೆಂಬಲವನ್ನ ವಾಪಸ್ ಪಡ್ಕೊಳ್ತಾರೆ. ನಂತರದಲ್ಲಿ ಇಂದು ಅಥವಾ ನಾಳೆ ರಾಜ್ಯಪಾಲರಿಗೆ ಪಕ್ಷೇತರರು ಪತ್ರವನ್ನ ಬರೆಯುವಂತಹ ಚಾನ್ಸಸ್ ಇದೆ. ದೋಸ್ತಿ ಸರ್ಕಾರಕ್ಕೆ ಮುಳಬಾಗಿಲು ಶಾಸಕ ನಾಗೇಶ್ ಗುಡ್ ಬೈ ಹೇಳುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಮಾಜಿ ಸಚಿವ ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಇಂದಲೂ ಕೂಡ ಬೆಂಬಲ ವಾಪಸ್ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ತೆಕ್ಕಿಯಲ್ಲಿರುವಂತಹ ಈ ಇಬ್ಬರು ಪಕ್ಷೇತರ ಶಾಸಕರು ರೆಡಿಯಾಗಿ ನಿಂತಿದ್ದಾರೆ ಪಕ್ಷವನ್ನ ಬಿಡೋದಕ್ಕೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಇಲ್ಲಿ ಬಿಜೆಪಿಗರಂತೂ 3 ಹಂತದಲ್ಲಿ ಆಪರೇಷನ್ ಮಾಡೋದಕ್ಕೆ ಈಗಾಗಲೇ ರೆಡಿಯಾಗಿ ನಿಂತಿದ್ದಾರೆ.
ಹಾಗಾದ್ರೆ ಆಪರೇಷನ್ ಹಂತ 2 ಏನಿದೆ ನೋಡೋಣ. 2ನೇ ಹಂತದಲ್ಲಿ ಕಾಂಗ್ರೆಸ್ ಅತೃಪ್ತ ಶಾಸಕರಿಂದ ರಾಜೀನಾಮೆ ಆಗುತ್ತೆ. ನೋಡಿದ್ರಲ್ಲ 1ನೇ ಹಂತದಲ್ಲಿ ಏನಿರುತ್ತೆ ಅಂತ. ನಂತರದಲ್ಲಿ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಯಾರಿದ್ದಾರೋ ಅವರೆಲ್ಲರೂ ಕೂಡ ರಾಜೀನಾಮೆಯನ್ನ ಕೊಡ್ತಾರೆ. ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ನಾಗೇಂದ್ರ ಆಗಿರ್ಬೋದು, ಆನಂದ್ ಸಿಂಗ್ ಆಗಿರ್ಬೋದು, ಕಂಪ್ಲಿ ಗಣೇಶ್ ಆಗಿರಬಹುದು, ಮಹೇಶ್ ಕುಮಟಹಳ್ಳಿ, ಉಮೇಶ್ ಜಾಧವ್ ಇವರೆಲ್ಲರೂ ಕೂಡ ಇದ್ದಾರೆ. ಅದ್ರ ಜೊತೆಗೆ ಶಿವರಾಮ್ ಹೆಬ್ಬಾರ್ ಸೇರಿ ಹಲವರಿಂದ ರಾಜೀನಾಮೆಯನ್ನ ಕೊಡಿಸೋದಕ್ಕೆ ಇದೀಗ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರಂತೆ. ಎಸ್, ಆಪರೇಷನ್ ಪ್ಲಾನ್ ಬಿ ಏನಿದೆ ಅಂತ ನೋಡ್ತಾ ಹೋದ್ರೆ ಮೊದಲು ಪಕ್ಷೇತರ ಶಾಸಕರಿಂದ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ವಾಪಸ್ ಪಡ್ಕೊಳ್ಳುವಂತದ್ದು. ಇಂದು ಅಥವಾ ನಾಳೆ ರಾಜ್ಯಪಾಲರಿಗೆ ಪಕ್ಷೇತರರು ಪತ್ರವನ್ನ ಕೂಡ ಬರೀತಾರೆ. ಅದಾದ ಬಳಿಕ ಏನೇನಾಗುತ್ತೆ ಅಂತ ನೋಡ್ತಾ ಹೋದ್ವಿ. ಇಲ್ಲಿ ಕಾಂಗ್ರೆಸ್ ಅತೃಪ್ತ ಶಾಸಕರು ಯಾರಿದ್ದಾರೋ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಅವರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ನಾಗೇಂದ್ರ, ಆನಂದ್ ಸಿಂಗ್, ಕಂಪ್ಲಿ ಗಣೇಶ್, ಮಹೇಶ್ ಕುಮಟಹಳ್ಳಿ, ಉಮೇಶ್ ಜಾಧವ್, ಶಿವರಾಮ್ ಹೆಬ್ಬಾರ್ ಸೇರಿ ಹಲವರು ಅವರಿಂದ ರಾಜೀನಾಮೆಯನ್ನ ಕೊಡಿಸೋದಕ್ಕೂ ಕೂಡ ಬಿಜೆಪಿಗರು ಇದೀಗ ಪ್ಲಾನ್ ಅನ್ನ ಮಾಡ್ಕೊಂಡು ಅವರ ಮನವೊಲಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಪ್ಲಾನ್ 3B ಏನಿದೆ ಆಪರೇಷನ್ ಹಂತ 3ರಲ್ಲಿ ಅನ್ನೋದನ್ನ ಕೂಡ ನಾವು ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಕಾಂಗ್ರೆಸ್ನ ಅತೃಪ್ತರಲ್ಲದೆ ಹಲವು ಶಾಸಕರುಗಳಿಗೂ ಕೂಡ ಇಲ್ಲಿ ಬಿಜೆಪಿಗರು ಆಲ್ರೆಡಿ ಗಾಳವನ್ನ ಹಾಕಿದ್ದಾಗಿದೆ. ಸಚಿವ ಸ್ಥಾನದ ಆಮಿಷವನ್ನ ಒಡ್ಡಿ ಪಕ್ಷಕ್ಕೆ ಅವರನ್ನ ಸೆಳಿತಾ ಇದ್ದಾರೆ. ನಿಮ್ಗೆ ನಮ್ಮ ಪಕ್ಷಕ್ಕೆ ಬಂದ್ರೆ ನಾವು ನಿಮ್ಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅನ್ನೋ ಆಮಿಷವನ್ನ ಕೂಡ ಒಡ್ಡಿದ್ದಾರೆ. ಮ್ಯಾಜಿಕ್ ನಂಬರ್ ತಲುಪುವವರೆಗೂ ಕೂಡ ಆಪರೇಷನ್ ಹಂತ 3 ನಡೀತಾ ಹೋಗುತ್ತೆ. ಮ್ಯಾಜಿಕ್ ನಂಬರ್ ಎಷ್ಟಿದೆ ಅಷ್ಟು ತಲುಪೋ ತನಕವೂ ಕೂಡ ಇಲ್ಲಿ ಬಿಜೆಪಿಗರು ಸುಮ್ಮನೆ ಕೂರುವಂತ ಯಾವ ಲಕ್ಷಣಗಳು ಇಲ್ಲ. ಸುಮ್ಮನೆ ಮಾಧ್ಯಮಗಳ ಮುಂದೆ ಮಾತ್ರ ನಾವೇನು ಮಾಡೋದಿಲ್ಲ, ಅವ್ರು ಬಂದ್ರೆ ನೋಡೋಣ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಬಿಜೆಪಿಗರು ಎಲ್ಲಾ ರೀತಿಯ ರಣತಂತ್ರವನ್ನ ಮಾಡ್ಕೊಂಡಾಗಿದೆ. ದೋಸ್ತಿ ಸರ್ಕಾರವನ್ನ ಬೀಳಿಸಲೇಬೇಕು ಅಂತ ಹೇಳಿ ಬಿಜೆಪಿಗರು ಪಣ ತೊಟ್ಟಿದ್ದಾಗಿದೆ. ಎಸ್, ಮತ್ತೊಮ್ಮೆ ಇಲ್ಲಿ ನಾವು ಗಮನಿಸ್ತಾ ಹೋಗೋಣ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಆಪರೇಷನ್ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ. ಇಲ್ಲಿ 3 ಹಂತಗಳನ್ನ ಮಾಡ್ಕೊಂಡಿದ್ದಾರೆ. 1 by 1 ಇದನ್ನ ಆ ರಣತಂತ್ರವನ್ನು ಏನು ಅಸ್ತ್ರಗಳಿದ್ದಾವೆ ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಮತ್ತೊಮ್ಮೆ ಹೇಳ್ತಾ ಹೋಗ್ತೀವಿ ಯಾವ ರೀತಿಯ ಪ್ಲಾನ್ ಅನ್ನ ಬಿಜೆಪಿಗರು ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಮೊದಲು ಪಕ್ಷೇತರ ಶಾಸಕರಿಂದ ಸರ್ಕಾರಕ್ಕೆ ನೀಡಿದಂತಹ ಬೆಂಬಲವನ್ನ ವಾಪಸ್ ಪಡ್ಕೊಳ್ತಾರೆ. ದೋಸ್ತಿ ಸರ್ಕಾರಕ್ಕೆ ಏನು ಬೆಂಬಲವನ್ನ ಕೊಟ್ಟಿದ್ರು ಅದನ್ನ ಇಲ್ಲಿ ವಾಪಸ್ ಪಡ್ಕೊಳ್ತಾರೆ. ನಂತರ ಇವತ್ತು ಅಥವಾ ನಾಳೆ ರಾಜ್ಯಪಾಲರಿಗೆ ಪಕ್ಷೇತರರು ಪತ್ರವನ್ನ ಬರೆಯೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಚಿಂತನೆ ಮಾಡ್ಕೊಂಡಿದ್ದಾರೆ, ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ದೋಸ್ತಿ ಸರ್ಕಾರಕ್ಕೆ ಮುಳಬಾಗಿಲು ಶಾಸಕ ನಾಗೇಶ್ ಗುಡ್ ಬೈ ಹೇಳೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಮಾಜಿ ಸಚಿವ ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಇಂದಲೂ ಕೂಡ ಬೆಂಬಲ ವಾಪಸ್ ಇದೆ. ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗರ ಬೆಂಕಿಯಲ್ಲಿ ಬಿಜೆಪಿಗರು ಚಳಿಯನ್ನ ಕಾಯಿಸ್ಕೊಳ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಬೆಂಕಿ ಎದ್ದಿದೆಯೋ ಆ ಬೆಂಕಿಯಲ್ಲಿ ಇಲ್ಲಿ ಬಿಜೆಪಿಗರು ಚಳಿ ಕಾಯಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಬಿಜೆಪಿ ತೆಕ್ಕೆಯಲ್ಲಿರುವಂತಹ ಈ ಇಬ್ಬರು ಪಕ್ಷೇತರ ಶಾಸಕರು ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಬಲಿಯಾಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ. ಹಾಗಾದ್ರೆ ಆಪರೇಷನ್ 2 ಯಾವ ರೀತಿ ನಡೆಯುತ್ತೆ, 2ನೇ ಹಂತದಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ 2ನೇ ಹಂತದಲ್ಲಿ ಕಾಂಗ್ರೆಸ್ ಅತೃಪ್ತ ಶಾಸಕರಿಂದ ರಾಜೀನಾಮೆಯಾಗುತ್ತೆ. ಹಾಗಾದ್ರೆ ಯಾವೆಲ್ಲ ಶಾಸಕರು ಇದ್ದಾರೆ, ಯಾರೆಲ್ಲ ಅತೃಪ್ತ ಶಾಸಕರು ಅನ್ನೋದನ್ನ ಹೇಳೋದಾದ್ರೆ ನಾಗೇಂದ್ರ ಅವರ ಹೆಸರು ಈ ಹಿಂದಿನಿಂದಲೂ ಇತ್ತು. ಆನಂದ್ ಸಿಂಗ್ ಇದ್ದಾರೆ, ಕಂಪ್ಲಿ ಗಣೇಶ್ ಇದ್ದಾರೆ. ಇವ್ರ ಜೊತೆ ಇನ್ನು ಕೂಡ 14 ಶಾಸಕರು ಇದ್ದಾರೆ ಅನ್ನೋ ಮಾಹಿತಿ ಇದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಯಿಂದಲೇ ಆಪರೇಷನ್ ಕಮಲ ಆಗುತ್ತಾ ಹಾಗಾದ್ರೆ?
ರೋಚಕ ತಿರುವು ಪಡ್ಕೊಳ್ತಾ ಇದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಯಿಂದಲೇ ಆಪರೇಷನ್ ಕಮಲ ಆಗುತ್ತಾ? ಬಿಜೆಪಿ ಶಾಸಕರನ್ನ ಸೆಳೆಯೋದಕ್ಕೆ ಇದೀಗ ಸಿಎಂ ಮುಂದಾಗಿದ್ದಾರಾ? ಹಾಗಾದ್ರೆ ಆಪರೇಷನ್ ಕಮಲ ವದಂತಿ ಬೆನ್ನಲ್ಲೇ ಬಿಎಸ್ವೈ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿ ಶಾಸಕರಿಗೆ ಸಿಎಂ ಕುಮಾರಸ್ವಾಮಿ ಮಂತ್ರಿಗಿರಿ ಆಮಿಷವನ್ನ ಒಡ್ತಾ ಇದ್ದಾರೆ. ನಾವು ಯಾವುದೇ ಆಪರೇಷನ್ಗೆ ಮುಂದಾಗಿಲ್ಲ ಅಂತ ಹೇಳಿ ಯಡಿಯೂರಪ್ಪನವರು ಪಬ್ಲಿಕ್ ಟಿವಿಗೆ ನೀಡಿದಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್. ಕ್ಷಣ ಕ್ಷಣಕ್ಕೂ ಕೂಡ ಸಾಕಷ್ಟು ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾನೆ ಇದೆ. ಏನಾಗ್ತಾ ಇದೆ ಸದ್ಯ ಅಂತ ಹೇಳಿ, ಜೊತೆಗೆ ಇಲ್ಲಿ ಬಿಜೆಪಿ ಶಾಸಕರನ್ನ ಏಕಾಏಕಿ ಶಿಫ್ಟ್ ಮಾಡಿದ್ದು ಯಾಕೆ ಅಂತ ಹೇಳಿ ರೆಸಾರ್ಟ್ಗೆ? ಯಶೋಧ, ಈಗಾಗಲೇ ರೆಸಾರ್ಟ್ ರಾಜಕಾರಣದ ಬಗ್ಗೆ ನಿನ್ನೆಯೂ ಕೂಡ ಪಬ್ಲಿಕ್ ಟಿವಿ ಹೇಳಿತ್ತು. ಬಿಜೆಪಿಯ ಶಾಸಕರೆಲ್ಲರೂ ಕೂಡ ರೆಸಾರ್ಟ್ಗೆ ಹೋಗ್ತಾರೆ ಅಂತ ಇವತ್ತು ಪಕ್ಕಾ ಆಗ್ತಾ ಇದೆ. ಇವತ್ತು ತಡರಾತ್ರಿ ರೆಸಾರ್ಟ್ಗೆ ಎಲ್ಲಾ ಒಂದು ಬಿಜೆಪಿ ಶಾಸಕರು ಕೂಡ ತೆರಳುತ್ತಾರೆ. ಇದುವರೆಗೂ ಕೂಡ ರೆಸಾರ್ಟ್ಗೆ ಹೋಗಿಲ್ಲ ಬಿಜೆಪಿ ಶಾಸಕರು. ಈಗ ವೆಸ್ಟರ್ನ್ ಕೋರ್ಟ್ ನಲ್ಲಿ ಸಭೆ ನಡೀತಾ ಇದೆ. ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಎಲ್ಲಾ 99 ಶಾಸಕರು, ಯಡಿಯೂರಪ್ಪ ಸೇರಿದಂತೆ 99 ಶಾಸಕರುಗಳು ಕೂಡ ಈಗಾಗಲೇ ವೆಸ್ಟರ್ನ್ ಕೋರ್ಟ್ ಸಭೆಯಲ್ಲೂ ಕೂಡ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ತಡರಾತ್ರಿ ಅಂದ್ರೆ ಸುಮಾರು 9 ಗಂಟೆ ಅಥವಾ 10 ಗಂಟೆ ಬಳಿಕ ಎಲ್ಲರೂ ಕೂಡ ಗುರುಗಾವ್ನಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. 2 ಬಸ್ಗಳಲ್ಲೂ ಕೂಡ ಒಂದು ಶಾಸಕರು 99 ಶಾಸಕರು ಏನಿದ್ದಾರೆ ಯಡಿಯೂರಪ್ಪ ಸಹಿತ ಎಲ್ಲರೂ ಕೂಡ ಒಂದು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಇಷ್ಟು ದಿನಗಳ ಕಾಲ ಆಪರೇಷನ್ ಕಮಲ ಇಲ್ಲ ಅಂತ ಅಂತಿದ್ದ ಬಿಜೆಪಿ ನಾಯಕರುಗಳು ಎಲ್ಲೋ ಒಂದ್ ಕಡೆ ಈಗ ಬಿಜೆಪಿ ಒಂದು ಸಮ್ಮಿಶ್ರ ಸರ್ಕಾರ ಅಂದ್ರೆ ದೋಸ್ತಿ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಮುಂಬೈನಲ್ಲೂ ಕೂಡ ಅತೃಪ್ತ ಕೈ ಶಾಸಕರ 2 ಟೀಮ್ ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ 2 ಟೀಮ್ಗಳು ಕೂಡ ಈಗಾಗಲೇ ಬಿಜೆಪಿ ಇಬ್ಬರು ಪ್ರಭಾವಿ ಶಾಸಕರು ಕೂಡ ನೇತೃತ್ವವನ್ನು ಕೂಡ ವಹಿಸಿದ್ದಾರೆ. ಹಾಗಾಗಿ ಇನ್ನು 2-3 ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ಬಹುದು. ಜೊತೆಗೆ ಈಗಾಗಲೇ ಯಡಿಯೂರಪ್ಪನವರು ಹೇಳಿದಂಗೆ ಸ್ವತಃ ಕುಮಾರಸ್ವಾಮಿ ಅವರು ಕೂಡ ಆಪರೇಷನ್ಗೆ ಕೈ ಹಾಕಿದ್ದಾರೆ. ನಮ್ಮ ಶಾಸಕರನ್ನು ಕೂಡ ಈಗಾಗಲೇ ಆಮಿಷವನ್ನು ಕೂಡ ಒಡ್ಡಿದ್ದಾರೆ, ಮಿನಿಸ್ಟರ್ ಕೊಡ್ತೀನಿ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಸಂಕ್ರಾಂತಿ ಹಬ್ಬವನ್ನು ನಾವು ಬೇರೆ ಕಡೆ ಮಾಡಬಹುದಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಶಾಸಕರು ನಮ್ಮ ಜೊತೆ ಇಟ್ಕೊಳ್ತಾ ಇದೀವಿ ಅಂತ ಕೂಡ ಯಡಿಯೂರಪ್ಪನವರು ಈಗಾಗಲೇ ಸ್ಪಷ್ಟವಾಗಿ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸದೆ ಆದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಮೆಗಾ ಡ್ರಾಮಾವನ್ನು ಕೂಡ ನೋಡಬೇಕಾಗುತ್ತೆ. ಸದ್ಯದ ಮಟ್ಟಿಗಂತೂ ದೆಹಲಿಯ ವೆಸ್ಟರ್ನ್ ಕೋರ್ಟ್ ನಲ್ಲಿ ಬಿಜೆಪಿಯ ಶಾಸಕರ ಜೊತೆ ಯಡಿಯೂರಪ್ಪ ಸಭೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಶೋಧ. ಓಕೆ, ಥ್ಯಾಂಕ್ ಯು ರವೀಶ್. ಇಲ್ಲಿ ದೆಹಲಿಯಲ್ಲಿ ಬಿಎಸ್ ಯಡಿಯೂರಪ್ಪನವರು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಾಯಕರುಗಳು ಕೂಡ ಆಪರೇಷನ್ ಮಾಡ್ತಾ ಇದ್ದಾರೆ ಅಂತ ಕೂಡ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಸ್ವತಃ ಈಗ ನಮ್ಮ ಜೊತೆ ಯಡಿಯೂರಪ್ಪನವರು ಇದ್ದಾರೆ. ಈ ಮಾತುಗಳನ್ನ ಕೇಳೋಣ ಬನ್ನಿ. ಸರ್, ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಸೂಟ್ ಕೇಸ್ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು. ಸ್ವಾಮಿ, ನಿಮ್ಗೆ ನಾನೇ ವಾಪಸ್ ಕೇಳ್ತೇನೆ, ಅಧಿಕಾರ ಇರೋದು ಅವ್ರ ಹತ್ರ, ಸರ್ಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಿರೋರು ಅವರು. ನಮ್ಮ ಶಾಸಕರಿಗೆ ಸ್ವತಃ ಕುಮಾರಸ್ವಾಮಿ ಅವರು ಮಾತನಾಡಿ ನಿಮ್ಮನ್ನು ಮಂತ್ರಿ ಮಾಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಪ್ರಯತ್ನ ಮಾಡ್ತಿರೋದು ಕುಮಾರಸ್ವಾಮಿ ಅವರ ಹೊರತು ಯಡಿಯೂರಪ್ಪ ಅಲ್ಲ. ನಾವು 104 ಜನ ವಿರೋಧ ಪಕ್ಷದಲ್ಲಿ ಇದ್ದೇವೆ. ಯಾಕೆ ನಿಮಗೊಂದು ಪ್ರಶ್ನೆ ಉದ್ಭವ ಆಗಿರ್ಬೋದು, ಹಬ್ಬ ಹರಿದಿನಗಳಿದ್ರು ಇಲ್ಲಿ ಯಾಕಿದ್ದಾರೆ ಅಂದರೆ ನಮ್ಮವ್ರನ್ನ ಅವರು ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ, ಹಣದ ಆಮಿಷ ಒಡ್ತಾ ಇದ್ದಾರೆ, ಕೆಲವು ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದು ಯಾರ್ಯಾರು ಅಂತ ನಮ್ಗೆ ಗೊತ್ತಿದೆ, ಯಾರನ್ನ ಕಾಂಟ್ಯಾಕ್ಟ್ ಅವ್ರು ಮಾಡಿದ್ದಾರೆ ಅಂತ ಅವರೇ ಬಂದು ಹೇಳಿದ್ದಾರೆ, ಇದೆಲ್ಲ ನಡೆಸ್ತಾ ಇದ್ದಾರೆ ಅಂತ. ಅದಕ್ಕೆ ನಾವು ಒಗ್ಗಟ್ಟಾಗಿ ಒಂದ್ ಕಡೆ ಇದೀವಿ ಅಷ್ಟೇ. ಸರ್, ಮತ್ತೆ ಮುಂಬೈನಲ್ಲಿ ಕೆಲ ಶಾಸಕರನ್ನ ಇಬ್ಬರು ಬಿಜೆಪಿ ಶಾಸಕರು ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸತ್ಯಾಂಶ ಏನು ಇಲ್ಲ, ಇದೆಲ್ಲ ಊಹಾಪೋಹದ ಸುದ್ದಿಗಳು, ಇದು ಉದ್ದೇಶಪೂರ್ವಕ ಮಾಡ್ತಾ ಇರುವಂತ. ಸರ್, ಮತ್ತೆ ಇನ್ನು ಎಷ್ಟು ದಿನ ಇಲ್ಲಿ ದೆಹಲಿಯಲ್ಲಿ ಇರ್ತೀರಾ ಸರ್? ಇನ್ನು ಎಷ್ಟು ದಿನಗಳ ಕಾಲ ಇರಬೇಕು? ನಾಳೆ ಅಷ್ಟೇ. ಆಮೇಲೆ ಒಟ್ಟಾರೆಯಾಗಿ ಅಂದ್ರೆ ಪರಮೇಶ್ವರ್ ಮತ್ತೆ ಇವರು ಕೂಡ ಈಗ ಆರೋಪ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆಪರೇಷನ್ ಮಾಡ್ತಾರೆ, ನಮಗೆ ಗೊತ್ತಾಗಿದೆ, ಅದು ಸ್ವಲ್ಪ ಫಲ ಕೊಡಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಆ ರೀತಿಯ ಪ್ರಯತ್ನ ಮಾಡಿಲ್ಲ, ಅದರಿಂದ ಫಲ ಕೊಡೋ ಪ್ರಶ್ನೆ ಇಲ್ಲಿ ಬರುತ್ತೆ. ಅವರೇ ಯಾಕೆ ಅನುಮಾನ ಪಟ್ಟುಕೊಂಡು ಅವರು ಗೊಂದಲದಲ್ಲಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಭೀತಿ ಇದೆಯಾ ಸರ್? ನಿಮಗೂ ಆಪರೇಷನ್, ನಿಮ್ಮ ಶಾಸಕರನ್ನ ಆಪರೇಷನ್ ಕಾಂಟ್ಯಾಕ್ಟ್ ಮಾಡೋದು ನಮಗೆ ಗೊತ್ತಿದೆ. ಹಣದ ಆಮಿಷ, ಮಂತ್ರಿ ಮಾಡ್ತೀವಿ ಮತ್ತೊಂದು ಅಂತ ಭೀತಿ ಇರೋದು ಅವರಿಗೆ, ಕಾಂಗ್ರೆಸ್ ಜೆಡಿಎಸ್ನವರಿಗೆ. ಅದಕ್ಕೆ ನಾವು 104 ಜನ ಒಗ್ಗಟ್ಟಾಗಿರ್ಬೇಕು ಅನ್ನೋ ತೀರ್ಮಾನ ಮಾಡಿ ಇಲ್ಲಿದ್ದೀವಿ ಅಷ್ಟೇ. ಇದಿಷ್ಟು ಯಡಿಯೂರಪ್ಪ ಅವರೊಂದು ಹೇಳಿಕೆಯಾಗಿದೆ. ಅಂದ್ರೆ ನಮ್ಮ ಶಾಸಕರನ್ನು ಕೂಡ ಆಪರೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ, ನಮ್ಮ ಶಾಸಕರನ್ನು ಸೆಳೆಯೋದಕ್ಕೆ ಆಮಿಷ ಹೊಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಹಬ್ಬ ಇದ್ರೂ ಕೂಡ ನಾವು ದೆಹಲಿಯಲ್ಲಿ ಬಂದು ಕೂತಿದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಭೀತಿ ಇರ್ತಕ್ಕಂಥದ್ದು ಅವರಿಗೆ, ನಮ್ಗೆ ಯಾವುದೇ ರೀತಿಯ ಭೀತಿ ಇಲ್ಲ ಅನ್ನೋದು ಕೂಡ ಯಡಿಯೂರಪ್ಪ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜಿತೇಂದ್ರ ಜೊತೆ ರವೀಶ್, ಪಬ್ಲಿಕ್ ಟಿವಿ, ನವದೆಹಲಿ.